ನಮ್ಮ ನಡುವೆ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ, ಉದ್ಯಮಿಗಳಿದ್ದಾರೆ. ಆದರೆ ತಮ್ಮಲ್ಲಿರುವ ಸಂಪತ್ತನ್ನ ದಾನ ಮಾಡುವುದಕ್ಕೆ ದೊಡ್ಡ ಮನಸ್ಸು ಬೇಕು, ಹೃದಯವಂತಿಕೆ ಬೇಕು. ಅಂತಹ ಮನಸ್ಸಿದ್ದವರು ಕೋಟಿಗೊಬ್ಬರು ಸಿಗುತ್ತಾರೆ. ಅದೇ ರೀತಿ ನಮ್ಮ ಭಟ್ಕಳದಲ್ಲಿಯೂ ಓರ್ವ ಉದ್ಯಮಿ ಕೋಟಿಗೊಬ್ಬರ ಸಾಲಿನಲ್ಲಿ ಸೇರಿಕೊಂಡು ತನ್ನೂರಿನ ಬಡವರಿಗೆ, ಬಡ ರೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಸೇರಿದಂತೆ ಅನೇಕರಿಗೆ ಸಹಾಯ ಹಸ್ತ ನೀಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹೌದು, ಭಟ್ಕಳ ತಾಲೂಕಿನ ಬೈಲೂರಿನ ಬಲ್ಸೆ ನಿವಾಸಿ ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕರಾದ ಮಾಸ್ತಪ್ಪ ನಾಯ್ಕ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಮಾಜ ಸೇವೆಯಲ್ಲಿ ಸುದ್ದಿಯಾಗುತ್ತಿದ್ದಾರೆ. ಇದೀಗ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಕುರ್ಚಿಯನ್ನ ದಾನವಾಗಿ ಕೊಡುವ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ. ತಮ್ಮ ತವರೂರಾದ ಬೈಲೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 13 ಅಂಗನವಾಡಿಗೆ ಒಟ್ಟು 260 ಕುರ್ಚಿಗಳನ್ನು ನೀಡುವ ಮೂಲಕ ಶಿಕ್ಷಣದ ಮೇಲಿರುವ ಪ್ರೀತಿಯನ್ನ ತೋರಿದ್ದಾರೆ. ಈಗಾಗಲೇ ಇವರು ಅಂಗನವಾಡಿ ನವೀಕರಣ, ರೋಗ ಬಾಧಿತರಿಗೆ ಹಾಗೂ ಬಡವರು ಹೀಗೆ ಅನೇಕರನ್ನ ಗುರುತಿಸಿ ಸಹಾಯ ಮಾಡುತ್ತಿದ್ದಾರೆ. ಹಾಗೆ ಸಹಾಯ ಕೇಳಿ ಬಂದವರನ್ನು ಬರಿಗೈಯಲ್ಲಿ ಕಳುಹಿಸದೆ ಅವರಿಗೆ ಸಹಾಯ ಮಾಡುತ್ತಿರುವುದು ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಅವರ ಮಾನವೀಯ ಗುಣವಾಗಿದೆ. ಸದ್ಯ ಮಾಸ್ತಪ್ಪ ನಾಯ್ಕ್ ಬೈಲೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 13 ಅಂಗನವಾಡಿಗೆ ಒಟ್ಟು 260 ಕುರ್ಚಿಗಳನ್ನು ಮಕ್ಕಳ ಹಿತದೃಷ್ಟಿಯಿಂದ ನೀಡಿದ್ದು, ಆ ಭಾಗದ ಮುಖಂಡರು, ಹಿರಿಯರು ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕರಾದ ಮಾಸ್ತಪ್ಪ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆಗೆ ವಿಶ್ವ ನಾಯ್ಕ್ ಹಾಗೂ ಅಭಿಮಾನಿ ಸಂಘದ ಕಾರ್ಯಕರ್ತರಾದ ನವೀನ್ ನಾಯ್ಕ್, ರಾಘು ನಾಯ್ಕ್, ಮಾರುತಿ ನಾಯ್ಕ್, ದಿನೇಶ್ ನಾಯ್ಕ್, ನಿತಿನ್ ನಾಯ್ಕ್, ಗುರು ನಾಯ್ಕ್, ಪ್ರಮೋದ್ ನಾಯ್ಕ್, ನಾಗರಾಜ ನಾಯ್ಕ್, ಪರಮೇಶ್ವರಗೊಂಡ, ಶಿವರಾಮ್ ಮಡಿವಾಳ್, ನವೀನ್ ನಾಯ್ಕ್, ಪಾಂಡು ನಾಯ್ಕ್, ಸತೀಶ್ ನಾಯ್ಕ್, ನಾಗಪ್ಪ ನಾಯ್ಕ್ ಹೆಬ್ಬಳೆ, ನಾರಾಯಣ್ ನಾಯ್ಕ್, ಪುರಂದರ ನಾಯ್ಕ್ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.